ಮರಳಿ ಮನಸ್ಸಾಗಿದೆ. ಅಧ್ಯಾಯ 19. ಕೇವಲ ಒಂದೇ ಗಂಟೆಯಲ್ಲಿ ನಂದಿನಿಗೆ ಸಂಬಂಧ ಸೆಟ್ಟಾಗಿರೋದನ್ನು ಕಂಡ ತಾರಾ ಅವರಿಗೆ ಖುಷಿಯಾಗಿತ್ತು. ಇವತ್ತು ಶುಕ್ರವಾರ, ಇನ್ನು ಒಂದೇ ದಿನ ಭಾನುವಾರ ನನ್ನ ಮಗಳಿಗೆ ಗಂಡಿನ ಕಡೆಯವರು ಬರ್ತಾರೆ ಅಂತ ಸ್ವಾತಿ ಹತ್ರ ಹೇಳುತ್ತಾ ಪುಟ್ಟ ಮಕ್ಕಳಂತೆ ಖುಷಿಪಟ್ಟರು. ಸ್ವಾತಿಗೂ ತಾರಾ ಅವರು ಖುಷಿ ಆಗಿರೋದನ್ನು ನೋಡಿ ಸಮಾಧಾನ ಆಯಿತು. ಅಮ್ಮ, ಜಾಸ್ತಿ ಎಕ್ಸೈಟ್ ಆಗಬೇಡಿ ಅಂತ ಅವರನ್ನು ಸಮಾಧಾನ ಮಾಡಿ ಮಧ್ಯಾಹ್ನದ ಊಟವನ್ನು ಕೊಟ್ಟು ಮಾತ್ರೆ ಕೊಟ್ಟು ಮಲಗಿಸಿದ್ಲು ಸ್ವಾತಿ. ಮುಂದೆ ಆ ದಿನ ಮಧ್ಯಾಹ್ನ ಡಯಾನ ತನ್ನ ಮನಸ್ಸಿನ ದುಗುಡಗಳನ್ನೆಲ್ಲ ಸರಿ ಮಾಡಿಕೊಂಡು ಹೋಟೆಲ್ನಲ್ಲಿ ತಂಗಿದ್ದೋಳು ಫ್ರೆಶಪ್ ಆಗಿ ಊಟ ಮುಗಿಸಿ ತನ್ನ ಗಮ್ಯದತ್ತ ನಡೆದಳು. ಬೆಂಗಳೂರಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರುವ ಆ ಪುಟ್ಟ ಹಳ್ಳಿ ಕಡೆಗೆ ಪ್ರಯಾಣ ಶುರು ಮಾಡಿದ್ಲು ಡಯಾನ. ಬಸ್ಸಲ್ಲಿ ಕೂತೋಳು ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಲು. ಸತತವಾಗಿ 7 ಗಂಟೆ ಪ್ರಯಾಣಿಸಿದವಳು ಬಸ್ನಿಂದ ಇಳಿದು ಊರಿನ ಹೆಸರಿದ್ದ ಬೋರ್ಡನ್ನು ಒಮ್ಮೆ ನೋಡಿದ್ಲು. ಸಿಂಗನಹಳ್ಳಿ ಅಂತ ಹೆಸರಿದ್ದಿದ್ದನ್ನು ನೋಡಿದವಳು ಅದರ ಮೇಲೆ ಕೈಯಾಡಿಸಿದ್ಲು. ಏನೋ ಒಂದು ರೋಮಾಂಚನ ಆಗ್ತಿತ್ತು ಅವಳ ಮೈಯಲ್ಲಿ. ತನ್ನ ಅಮ್ಮನ ಮಡಿಲಿನಲ್ಲಿ ಬಿದ್ದಷ್ಟು ನೆಮ್ಮದಿ ಸಿಕ್ಕಿತ್ತು ಡಯಾನಾಳಿಗೆ. ಹಿಂದೆಂದೂ ಕಂಡಿರದ ನೆಮ್ಮದಿ ಅವಳದ್ದಾಗಿತ್ತು. ಊರು ಮಾತ್ರ ಅವಳು ಚಿಕ್ಕವಳಿದ್ದಾಗ ಅವಳ ತಾಯಿ ಜೊತೆಗೆ ಬರ್ತಾ ಇದ್ದಾಗ ಹೇಗಿರ್ತಾ ಇತ್ತೋ ಈಗಲೂ ಹಾಗೇ ಇದೆ. ಆದರೆ ಆಗೆಲ್ಲ ಮಣ್ಣಿನ ದಾರಿ, ಈಗ ಡಾಂಬರ್ ರಸ್ತೆ, ಅಷ್ಟೇ ವ್ಯತ್ಯಾಸ. 10 ನಿಮಿಷ ನಡೆದು ದಾರಿ ಸವಸಿದ್ಲು. ಆ ಪುಟ್ಟ ಹಳ್ಳಿಯಲ್ಲಿ ದೊಡ್ಡದೊಂದು ಮನೆಯ ಮುಂದೆ ನಿಂತಳು. ಆ ಮನೆ 3 ಅಂತಸ್ತಿನ ಭವ್ಯ ಬಂಗಲೆಯಾಗಿತ್ತು. ಮನೆಯ ಮುಂದೆ ಸುಮಾರು 1/2 ಎಕರೆಯಷ್ಟು ದೊಡ್ಡದಾದ ಖಾಲಿ ಜಾಗ ಇತ್ತು. ಒಂದು ಕಡೆ ಅಡಿಕೆಕಾಯಿ ಸುಲಿಯೋರು, ಮತ್ತೊಂದು ಕಡೆ ಅದನ್ನು ಬೇಯಿಸಿ ಒಣಗಿಸೋಕೆ ಅಡಿಕೆ ಚಾಪೆ ಹಾಸಿ ಒಣ ಹಾಕ್ತಾ ಇದ್ದೋರು ಮತ್ತೊಂದಿಷ್ಟು ಜನ, ಕಾಯಿ ಸುಲಿಯೋರು, ಬೇಳೆಕಾಳುಗಳನ್ನು ಚೀಲಕ್ಕೆ ತುಂಬ್ತಾ ಇರೋರು ಒಂದಷ್ಟು ಜನ, ಲೋಡ್ ಮಾಡೋಕ್ಕೆ ಗಾಡಿಗೆ ಚೀಲ ಹೊರ್ತಾ ಇದ್ದೋರು ಒಂದಷ್ಟು ಜನ. ಆ ಮನೆಯನ್ನು ನೋಡಿದ್ರೆ ಹೇಳ್ಬೋದಿತ್ತು, ಸುತ್ತಮುತ್ತ 10 ಹಳ್ಳಿಗೆ ಅವರ ಮನೆಯೇ ದೊಡ್ಡ ಮನೆ. ಹಾಗೆ ಅವರ ಮನೆಯ ಹಿರಿಯ ವ್ಯಕ್ತಿಯೇ ಸುತ್ತಮುತ್ತಲಿನ ಹಳ್ಳಿಗಳ ಮುಖ್ಯಸ್ಥ ಎಂದು. ಮನೆಯ ಮುಂದೆ ದೊಡ್ಡದಾಗಿ ಬರೆದಿದ್ದ ಬೋರ್ಡ್ ಕಡೆ ಕಣ್ಣು ಹಾಯಿಸಿದ್ಲು. ರಾಘವೇಂದ್ರ ಪಾಟೀಲ್ ಮತ್ತು ಶ್ರೀಮತಿ ಸರಸ್ವತಿ ಪಾಟೀಲ್ ಎಂದು ಬರೆದಿತ್ತು. ಅದರ ಕೆಳಗಡೆ ಜಾನಕಿ ಪಾಟೀಲ್, ಮಂಜುನಾಥ್ ಪಾಟೀಲ್ ಎಂದು ಬರೆದಿದ್ರು. ಅದರ ಮೇಲೆ ಕೈಯಾಡಿಸಿದ್ಲು. ದೂರದಿಂದ ಅವಳನ್ನೇ ನೋಡುತ್ತಾ ಅಷ್ಟೇ ಗಂಭೀರವಾಗಿ ನಡ್ಕೊಂಡು ಬಂದ ಹೆಂಗಸೊಬ್ಬರು ಅವಳನ್ನು ನೋಡಿ, ಯಾರಮ್ಮ ನೀನು, ಇಲ್ಯಾಕೆ ನಿಂತಿದೀಯಾ, ಯಾರನ್ನ ಕಾಣಬೇಕಿತ್ತು ನೀನು ಅಂತ ಕೇಳಿದ್ರು. ಅವರ ಧ್ವನಿಗೆ ಅವಳ ಕಣ್ಣುಗಳು ತುಂಬಿತು. ಆಫೀಸಲ್ಲಿ ಮಧ್ಯಾಹ್ನ ವಿಶ್ರುತ್ಗೆ ಊಟ ಕೊಟ್ಟ ನಂದಿನಿ ತಾನು ಊಟ ಮುಗಿಸಿ ತನ್ನ ಎಂದಿನ ಕಾರ್ಯದಲ್ಲಿ ಮುಳುಗಿದ್ಲು. ಅಷ್ಟರಲ್ಲಿ ರಿಸೆಪ್ಷನಿಸ್ಟ್ ಕಡೆಯಿಂದ ಕಾಲ್ ಬಂದಾಗ ಅವಳ ಕಡೆಯ ಮಾಹಿತಿಯನ್ನು ಕೇಳಿದವಳು ಜಸ್ಟ್ 2 ಮಿನಿಟ್ಸ್ ಅಂತ ಹೇಳಿ ವಿಶ್ರುತ್ ಕ್ಯಾಬಿನ್ ಕಡೆಗೆ ಹೋದ್ಲು. ವಿಶ್ರುತ್ ಲ್ಯಾಪ್ಟಾಪಲ್ಲಿ ಮುಖ ಹುದುಗಿಸಿ ಕೆಲಸದಲ್ಲಿ ಮಗ್ನನಾಗಿದ್ದ. ಬಾಗಿಲು ತಟ್ಟಿದ ಸದ್ದಿಗೆ ಎಸ್ ಕಮಿನ್ ಅಂತ ಹೇಳಿ ಕೆಲಸವನ್ನು ನೋಡುತ್ತಾ ಉಳಿದ. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮನ್ನು ನೋಡೋಕ್ಕೆ ಮಿಸ್ ಶಾಲಿನಿ ಬಂದಿದ್ದಾರೆ ಅಂತಂದ್ಲು. ಅವಳ ಹೆಸರನ್ನು ಕೇಳಿದ ವಿಶ್ರುತ್ ಓಕೆ ಸೆಂಡ್ ಹರ್ ಅಂತ ಹೇಳ್ದ. ಓಕೆ ಅಂತ ಅಲ್ಲಿಂದ ಹೋಗುತ್ತಿದ್ದ ನಂದಿನಿಯ ಒಡಲಿನಲ್ಲಿ ಸಣ್ಣ ಅಸೂಯೆ. ಶಾಲಿನಿ ವಿಶ್ರುತ್ಗೆ ಮೊದಲಿನಿಂದಲೂ ಫ್ರೆಂಡ್. ಇಬ್ಬರ ನಡುವೆ ಏನು ನಡೀತಾ ಇದೆ ಅಂತ ಸ್ವತಃ 2 ವರ್ಷಗಳಲ್ಲಿ ನಂದಿನಿಯಿಂದಲೂ ಕಂಡು ಹಿಡಿಯೋಕೆ ಸಾಧ್ಯವಾಗಿರಲಿಲ್ಲ. ಅವಳು ನಿಮಗೆ ಏನಾಗಬೇಕು ಅಂತ ವಿಶ್ರುತ್ ಅಲ್ಲಿ ಕೇಳುವ ಧೈರ್ಯವು ಅವಳಿಗೆ ಇರಲಿಲ್ಲ. ತನ್ನ ಪ್ರೀತಿ ಮತ್ತು ವಿಶ್ರುತ್ ನನಗೆ ಗಗನ ಕುಸುಮ ಅಂತ ಸುಮ್ಮನೆ ಇದ್ದೋಳು ಇಂದು ತನ್ನ ತಾಯಿಗೆ ತನ್ನ ಮದುವೆಯ ಬಗ್ಗೆ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಮಾತು ಕೊಟ್ಟು ಬಂದಿದ್ಲು. ಮೇಡಮ್, ನೀವು ಬಾಸ್ ಕ್ಯಾಬಿನ್ಗೆ ಹೋಗ್ಬೋದು ಅಂತ ನಂದಿನಿ ಹೇಳಿದಾಗ ಅವಳಿಗಿಂತ 3 ವರ್ಷ ದೊಡ್ಡವಳಾದ ಶಾಲಿನಿ ನಂದಿನಿಯ ಕೆನ್ನೆಯನ್ನು ತಟ್ಟಿ ಲುಕಿಂಗ್ ಬ್ಯೂಟಿಫುಲ್ ನಂದಿನಿ ಅಂತ ಹೇಳಿ, ಪ್ಲೀಸ್ ನನ್ನ ಕೋಲ್ಡ್ ಕಾಫಿ ನೀನೇ ಮಾಡಿ ತಂದುಕೊಡು, ಕ್ಯಾಂಟೀನಲ್ಲಿ ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳಿ ಹೋದ್ಲು.
ಅವಳೋದ ದಿಕ್ಕನ್ನೇ ನೋಡುತ್ತಾ ಉಳಿದ ನಂದಿನಿಯ ಮನಸ್ಸು, ನೀನು ಬೇರೊಬ್ಬ ಹುಡುಗನನ್ನು ಮದುವೆಯಾಗೋಕೆ ನಿನ್ನ ಅಮ್ಮನಿಗೆ ಒಪ್ಪಿಗೆ ಕೊಟ್ಟಿದ್ದೀಯಾ ನಂದಿನಿ? ಈಗ ವಿಶ್ರುತ್ನ ವ್ಯಾಮೋಹ ಸರಿಯಲ್ಲ ಅಂತಂತು. ಭಾರವಾದ ಉಸಿರು ತಪ್ಪಿ ಶಾಲಿನಿಗೆ ಕೋಲ್ಡ್ ಕಾಫಿ ಹಾಗೆ ವಿಶ್ರುತ್ಗೆ ಜ್ಯೂಸನ್ನು ತಂದುಕೊಟ್ಲು. ಅವರಿಬ್ಬರು ಯಾವಾಗಲೂ ಮಾತಾಡೋಕ್ಕೆ ಆರಿಸ್ಕೊಳ್ಳೋ ಜಾಗ ಅವನ ಪ್ರೈವೇಟ್ ರೂಮ್. ಅದು ನಂದಿನಿಗೆ ತಿಳಿದಿದ್ದರಿಂದ ಅವನ ಪ್ರೈವೇಟ್ ರೂಮಿಗೆ ಹೋಗಿ ಇಬ್ಬರಿಗೂ ನಗು ಮುಖದಿಂದಲೇ ಅವರವರ ಡ್ರಿಂಕನ್ನು ಕೊಟ್ಟು ಬಂದಳು. ಇಬ್ಬರು ಅದೇನು ಮಾತಾಡಿದ್ರೋ ತಿಳಿಲಿಲ್ಲ ನಂದಿನಿಗೆ. ಸುಮಾರು 2 ಗಂಟೆಗಳ ಕಾಲ ಅವರಿಬ್ಬರ ಮಾತುಕತೆ ಮುಗಿದು ಶಾಲಿನಿ ಹೋಗುವಾಗ ನಂದಿನಿಗೆ ಬಾಯ್ ಮಾಡಿ ಹೊರಟು ಹೋದ್ಲು. ಮನೆಯ ಮುಂದೆ ನಿಂತಿದ್ದ ಡಯಾನಾಳನ್ನು ಕಂಡ ಆ ಹೆಂಗಸು, ಯಾರಮ್ಮ ನೀನು ಅಂತ ಕೇಳಿದಾಗ, ಸರಸು ಡಾರ್ಲಿಂಗ್ ಅಂತ ಅಂದ್ಲು ಅಷ್ಟೆ. ಎದುರಿಗಿದ್ದ ವ್ಯಕ್ತಿಯ ಕಣ್ಣು ತುಂಬಿತು. ಡಯಾನಾ ಅಂತ ಕರೆದ್ರು. ಹ್ಞೂ ಅಂತ ಹೇಳುತ್ತಾ ಕಣ್ಣನ್ನು ತುಂಬಿಕೊಂಡ ಡಯಾನಾ ಸರಸ್ವತಿ ಅವರ ಹತ್ತಿರ ಓಡಿ ಬಂದು ಗಟ್ಟಿಯಾಗಿ ತಪ್ಪಿಕೊಂಡ್ಳು. ಅಜ್ಜಿ ಅಂತ ಹೇಳುತ್ತಾ ಜೋರಾಗಿ ಅತ್ಲು. ಅವಳ ಅಳುವನ್ನು ಕಂಡು ಸರಸ್ವತಿ ಅವರಿಗೆ ಗಾಬರಿಯಾಗಿತ್ತು. ಕೂಸೆ, ಏನಾಯ್ತೆ ಕಂದ, ಯಾಕಿಷ್ಟು ಜೋರಾಗಿ ಅಳ್ತಾ ಇದ್ದಿ ಅಂತ ಅವಳ ಮುಖವನ್ನು ತಮ್ಮ ಬೊಗಸೆಯಲ್ಲಿ ಹಿಡಿದು ಕೇಳಿದ್ರು. ಖುಷಿಗಜ್ಜಿ ಅಂತ ನಕ್ಕಳು. ಬಾ ಒಳಗೆ ಹೋಗೋಣ ಅಂತ ಅವಳ ಕೈ ಹಿಡಿದು ಮನೆಯ ಬಾಗಿಲಿಗೆ ತಂದು ಅವಳನ್ನು ನಿಲ್ಲಿಸಿ, ಅಮ್ಮ ಸುರೇಖಾ, ಈ ಮನೆ ಮೊಮ್ಮಗಳು ಬಂದಿದ್ದಾಳೆ ಕಣೆ, ಆರತಿ ತಗೊಂಡು ಬಾರಮ್ಮ ಅಂತ ಹೇಳಿದ್ರು. ಅತ್ತೆ, ಯಾರದು ಅಂತ ಕೇಳುತ್ತಾ ಬಂದು ನೋಡಿದ ಸುರೇಖಾ ಅವರಿಗೂ ಸಂತೋಷ ಮುಗಿಲು ಮುಟ್ಟಿತ್ತು. ತನ್ನ ನಾದ್ನಿಯ ಮಗಳು ಡಯಾನಾ ಬಂದಿದ್ದಾಳೆ ಅಂತ. ಬಂದೆ ಅತ್ತೆ ಅಂತ ಒಂದೇ ಉಸಿರಿಗೆ ಅಡುಗೆ ಮನೆಗೆ ಹೋದ ಸುರೇಖಾ ಅವರು ಆರತಿ ತಟ್ಟೆ ರೆಡಿ ಮಾಡಿಕೊಂಡು ಅದರಲ್ಲಿ ಕೆಂಪು ನೀರನ್ನು ತಂದು ಡಯಾನಾಳಿಗೆ ಆರತಿ ಮಾಡಿ, ಕೆಂಪಿ, ಮನೆಯಲ್ಲಿ ಎಲ್ಲರನ್ನ ಕರೆದು ಬಾ ಅಂತ ಹೇಳಿ ಕಳಿಸಿದವರು ಅಡುಗೆ ಕೆಲಸದವರಿಗೆ ಹಬ್ಬದ ಅಡುಗೆಯನ್ನು ಮಾಡೋಕ್ಕೆ ತಿಳಿಸಿದ್ರು. ತೋಟಕ್ಕೆ ಹೋಗಿದ್ದ ರಾಘವೇಂದ್ರ ಮತ್ತು ಅವರ ಮಗ ಮಂಜುನಾಥ್ ಅವರಿಗೆ ಮನೆಯ ಆಳು ಬಂದು, ಅಮ್ಮೋರು ಎಲ್ಲರೂ ಅರ್ಜೆಂಟಾಗಿ ಮನೆಗೆ ಬರೋಕ್ಕೆ ಹೇಳಿದ್ದಾರೆ ಅಂದಾಗ ಏನಾಯಿತು ಎಂದು ಅವಸರವಾಗಿಯೇ ಮನೆಯ ಕಡೆ ದಾಪುಗಾಲು ಹಾಕುತ್ತಾ ನಡೆದರು ಅಪ್ಪ ಮಗ ಇಬ್ಬರು. ಮನೆಗೆ ಬಂದ ರಾಘವೇಂದ್ರ ಅವರಿಗೆ ಮತ್ತು ಮಂಜುನಾಥ್ ಅವರಿಗೆ ಆಶ್ಚರ್ಯದಲ್ಲಿ ಕಣ್ಣುಗಳು ಕಾಸಗಲವಾದವು. ಮನೆಯ ದೊಡ್ಡ ನಡುಮನೆಯಂತಹ ಜಾಗದಲ್ಲಿ ಇದ್ದ ದೊಡ್ಡ ಸೋಫಾದಲ್ಲಿ ಕೂತಿದ್ದ ಡಯಾನಾಳನ್ನು ಅವಳ ಅತ್ತೆ ಸುರೇಖಾ ಮತ್ತು ಸರಸ್ವತಿ ಅಜ್ಜಿ ಇಬ್ಬರು ಅಕ್ಕಪಕ್ಕ ಕೂತು ಊಟ ಮಾಡಿಸ್ತಾ ಇದ್ರು. ಅಜ್ಜಿ ಸಾಕು ಅಂತಂದರೆ ಇದೊಂದು ತುತ್ತು ಪುಟ್ಟಮ್ಮ ಅಂತ ಸುರೇಖಾ ಅವರು ಜಾಮೂನ್ ತಿನ್ನಿಸ್ತಾ ಇದ್ರು. ಜಾನಕಿ ಅವರು ತೀರಿ ಹೋದಾಗ ಡಯಾನಾಳಿಗೆ 16 ವರ್ಷ. ಆಗಿನ್ನು ಹೈಸ್ಕೂಲ್ ಸೇರಿದವಳು. ಅರಿಯದ ಆಕರ್ಷಣೆ. ಬೆಂಗಳೂರಿನಂತಹ ಆಧುನಿಕ ಪ್ರಪಂಚಕ್ಕೆ ಅವಳು ತುಂಬ ಚೆನ್ನಾಗಿ ಒಗ್ಗಿದ್ದರಿಂದ ಅಜ್ಜಿ ತಾತ ಅವಳನ್ನು ತಮ್ಮ ಊರಿಗೆ ಕರೆದಾಗ ಧಿಮಾಕಲ್ಲಿ ಮಾತಾಡಿ ಆ ಕೊಂಪೆಗೆ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳು ಕಳುಹಿಸಿದ್ದರು ಶ್ರೀರಾಮ್. ಈಗ ಅವಳು ಬಂದಿದ್ದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಅದರಲ್ಲೂ ಅವಳ ವೇಷಭೂಷಣ ನೋಡಿ ತಲೆ ತಿರುಗುವುದೊಂದೇ ಬಾಕಿಯಾಗಿತ್ತು. ಯಾವಾಗಲೂ ಮಂಡಿಗಿಂತ ಮೇಲೆ ಹಾಕ್ತಾ ಇದ್ದ ಬಟ್ಟೆಯಿಂದ ಇವತ್ತು ಕುರ್ತಾ ಹಾಕಿದ್ಲು. ದೆವ್ವ ಮೈ ಮೇಲೆ ಬಂದೋರ ಹಾಗೆ ಬಿಡ್ತಾ ಇದ್ದ ಕೂದಲು ಇಂದು ಪೋನಿ ಆಗಿ ಬದಲಾಗಿತ್ತು. ಮೇಕಪ್ ಇರ್ತಾ ಇದ್ದ ಮುಖದಲ್ಲಿ ಬಣ್ಣಗಳೇ ಕಾಣಲಿಲ್ಲ. ಅಪ್ಪ, ನಾವು ನೋಡ್ತಾ ಇರೋದು ನಿಜಾನಾ ಅಂತ ಮಂಜು ಅವರು ಕೇಳಿದ್ರೆ, ನನ್ನ ಕೈಯನ್ನು ಒಂದು ಸರ್ತಿ ಚಿವುಟೋ ಮಂಜು ಅಂತ ರಾಘವೇಂದ್ರ ಅವರು ಹೇಳಿದಾಗ ಮಂಜುನಾಥ್ ಅವರು ತನ್ನ ಅಪ್ಪನ ಕೈಯನ್ನು ಚಿವುಟಿದ್ರು. ಹಾ ಅಂತ ದೊಡ್ಡ ಉದ್ಗಾರ ತೆಗೆದ ರಾಘವೇಂದ್ರ ಅವರು, ನಿಜಾನೇ ಮಂಜು ಇದು ಅಂತ ಹೇಳಿದ್ರು. ಅಷ್ಟರಲ್ಲಿ ಸರಸ್ವತಿ ಅವರ ಗಮನ ಬಾಗಿಲಿನಲ್ಲಿ ನಿಂತು ಇವರನ್ನೇ ಪ್ರಪಂಚದ 8ನೇ ಅದ್ಭುತ ನೋಡುದಂತೆ ನೋಡುತ್ತಾ ಇರುವ ತಮ್ಮ ಪತಿ ರಾಘವೇಂದ್ರ ಅವರು ಕಾಣಿಸಿದ್ರು. ಸಂಜೆ ತನ್ನ ಆಫೀಸ್ ಕೆಲಸ ಮುಗಿಸಿದ ನಂದಿನಿ ವಿಶ್ರುತ್ಗೆ ಹೆಡ್ ಮಸಾಜ್ ಮಾಡ್ತಾ ಇರೋವಾಗ ಅವಳ ಮೊಬೈಲ್ ರಿಂಗ್ ಆಯಿತು.
ಯಾರು ಅಂತ ನೋಡಿದಾಗ ಅದು ಅವರಮ್ಮ ತಾರಾ ಆಗಿದ್ದರು. ನಂದಿನಿಯ ಕೈ ಪೂರ್ತಿ ಎಣ್ಣೆ ಆಗಿದ್ದರಿಂದ ಕಾಲ್ ರಿಸೀವ್ ಮಾಡೋಕ್ಕೆ ಆಗಲಿಲ್ಲ. ಅವಳ ಅವಸ್ಥೆಯನ್ನು ಕಂಡ ವಿಶ್ರುತ್, ವೇಟ್ ನಂದಿನಿ ಅಂತ ಅವನೇ ಕಾಲ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕ್ದ. ವಿಶ್ರುತ್ ಅವಳ ಎದುರಿಗೆ ಇದ್ದಿದ್ದರಿಂದ ಹೇಳಿ ಅಮ್ಮ ಅಂತ ಅಂದ್ಲು. ಕೂಸೆ, ನಿಂಗೆ ಒಂದು ವಿಷಯ ಹೇಳೋಕೆ ಅಂತಾನೆ ನಾನು ಫೋನ್ ಮಾಡಿದ್ದು. ಬೆಳಗ್ಗೆ ನೀನು ಮದುವೆಗೆ ಒಪ್ಪಿಗೆ ಕೊಟ್ಟು ಹೋದೆ ಅಲ್ವಾ, ಈಗಲೇ ಒಂದು ಸಂಬಂಧ ಕೂಡಿ ಬಂದಿದೆ ಕಣೆ, ಹುಡುಗನ ಕಡೆಯವರು ಬರ್ತಾರೆ ಅಂತ ಹೇಳುವಷ್ಟರಲ್ಲಿ ಖುದ್ದು ನಂದಿನಿಯೇ ಮೊಬೈಲನ್ನು ಪಡೆದು ಫೋನ್ ಕಟ್ ಮಾಡಿ ಸೈಲೆಂಟಿಗೆ ಹಾಕಿ ವಿಶ್ರುತ್ಗೆ ಹೆಡ್ ಮಸಾಜ್ ಮಾಡುವಲ್ಲಿ ನಿರತಳಾದ್ಲು. ಮಿಸ್ ನಂದಿನಿ, ಮದುವೆಗೆ ಒಪ್ಪಿಗೆ ಕೊಟ್ಟಿದೆಯಾ ಅಂತ ಕಣ್ಣು ಮುಚ್ಕೊಂಡೇ ಕೇಳ್ದ ವಿಶ್ರುತ್. ಯಾವಾಗಲಾದರೂ ಸತ್ಯ ತಿಳಿಲೇಬೇಕು ಅಂತ ಅಂದುಕೊಂಡ ನಂದಿನಿ ಗಟ್ಟಿ ಮನಸ್ಸನ್ನು ಮಾಡಿ, ಹೌದು ಸರ್, ನನ್ನ ಅಮ್ಮನ ಕೊನೆ ಆಸೆಯಂತೆ ನನ್ನ ಮದುವೆ ನೋಡೋದು. ಅದಕ್ಕೆ ಅವರು ತೋರಿಸಿರುವ ಹುಡುಗನ ಜೊತೆಗೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಹಾಗೆ ಸರ್, ಇನ್ನೊಂದು ವಿಷಯ, ನಾನು ಮದುವೆ ಆದ ನಂತರ ಕೆಲಸ ಬಿಡೋ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಲು. ಅಷ್ಟು ಹೇಳಿದ್ದೆ ವಿಶ್ರುತ್ ಕಣ್ಣು ಬಿಟ್ಟು ಅವಳ ಕೈ ಹಿಡ್ಕೊಂಡು ತನ್ನ ತೊಡೆ ಮೇಲೆ ಅವಳನ್ನು ಕೂರಿಸ್ಕೊಂಡ. ಅವನ ಹಠ ಚರ್ಯೆಗೆ ಅವಳು ಬೆಚ್ಚಿದ್ರೆ ಅವನು ಅವಳನ್ನೇ ತಿನ್ನುವ ಹಾಗೆ ನೋಡ್ತಾ ಇದ್ದ. ಅವನ ಈ ವರ್ತನೆ ಅವಳಿಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಮಿಸ್ ನಂದಿನಿ, ಯಾಕೆ ಮದುವೆಗೆ ಒಪ್ಪಿಗೆ ಕೊಟ್ಟೆ? ಮದುವೆಗೆ ಒಪ್ಪೋದಕ್ಕೂ ಮೊದಲು ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಅಥವಾ ನಾನು ನಿನಗೆ ನೆನಪಾಗಲಿಲ್ವಾ ಅಂತ ನಿಧಾನವಾಗಿ ಮಾತನ್ನು ಶುರು ಮಾಡಿದವನು ಕ್ರಮೇಣ ಘರ್ಜಿಸೋಕೆ ಶುರು ಮಾಡ್ದ. ನಂದಿನಿಗೆ ಅವನ ಗದರುವಿಕೆಗೆ ಕಣ್ಣಾಲಿಗಳು ತುಂಬಿದ್ವು. ಹಾಗಾದರೆ ವಿಶ್ರುತ್ ನಂದಿನಿಯನ್ನು ಪ್ರೀತಿಸ್ತಾ ಇದ್ದಾನಾ? ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಮರಳಿ ಮನಸ್ಸಾಗಿದೆ. ಧನ್ಯವಾದಗಳು.